ಇವರೆಲ್ಲರೂ ಸುಮ್ಮನೆ ಅಪಪ್ರಚಾರ ಮಾಡ್ಕೊಂಡು ಹೇಳ್ತಾ ಇದ್ದಾರೆ ಏನೋ ಒಳ ಮೀಸಲಾತಿ ವಿರುದ್ಧ ಇದ್ದೀವಿ. ಹೇಗೆ ವಿರುದ್ಧ ಇದ್ದೀವಿ? ನಾವೇ ತಾನೇ ಕಾಯ್ದೆ ತಂದಿದ್ದು, ನಾವೇ ತಾನೇ ಕಾನೂನು ಮಾಡಿದ್ದು. ಬಿಜೆಪಿ ಸರ್ಕಾರ ಮಾಡಿತೇನ್ರಿ? ಬಿಜೆಪಿ ಸರ್ಕಾರ ಸದಾಶಿವ ಆಯೋಗ ತಿರಸ್ಕಾರ ಮಾಡ್ಕೊಂಡು ಕೂತಾಗ ಎಲ್ಲರೂ ಬಾಯಿ ಮುಚ್ಕೊಂಡು ಕೂತಿದ್ರು. ಅದಾದ್ಮೇಲೆ ಮಾಧುಸ್ವಾಮಿ ವರದಿ ಬಂತು, ಮಾಧುಸ್ವಾಮಿ ಸಮಿತಿ ರಚನೆ ಆಯಿತು, ಅವ್ರ ವರದಿ ಬಂತು. ಅವಾಗೂ ಕೂಡ ಗೊಂದಲ ಆದಾಗ ಇವರೆಲ್ಲರೂ ಸುಮ್ಮನೆ ಇತ್ತು. ನಮ್ಮ ಸರ್ಕಾರ ಬಂದಾಗ್ತಾನೆ ಇವೆಲ್ಲ ಆಗಿರೋದು, ಕಾಯ್ದೆ ಆಗಿರೋದು, ಮಾಡಿರೋದು. ಇದಕ್ಕಿಂತ ಹೆಚ್ಚು ಏನು ಮಾಡ್ಬೋದು? ಕಾನೂನಾತ್ಮಕವಾಗಿ, ಆಡಳಿತಾತ್ಮಕವಾಗಿ ಹೇಳಿದ್ರೆ ನಾವು ಮಾಡ್ಬೋದು. ಸುಮ್ಮನೆ ಕೂತ್ಕೊಂಡು ಇನ್ನ ಕಾನೂನಿನ ಗಂಟುಗಳು ಕಟ್ಕೊಂಡಿದ್ರೆ ದಟ್ ಈಸ್ ನಾಟ್ ಅಡ್ಮಿನಿಸ್ಟ್ರೇಷನ್. ಸರ್, ಅವರ 56,000 ಹುದ್ದೆಯಲ್ಲಿ ನಮಗೆ ಏನು ರಿಸರ್ವೇಶನ್ ಸಿಗಲ್ಲ, 101 ಜಾತಿನ ಸೇರಿಸಿದ್ರೆ ನಮ್ಗೆ ಹೇಗೆ ಅಂತ ಅವರು ಆತಂಕ. ನೋಡಿ, ಅದೇ ಈಗ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, ಎಂಪೆರಿಕಲ್ ಡೇಟಾ ಇದೆ. ಆ 15% ಎಂಪೆರಿಕಲ್ ಡೇಟಾ ಇದೆಯಾ ಅಂತ ಕೇಳಬೇಕಲ್ಲ ನಾವು. ಈಗ ಅದು 15 ವರ್ಷದ ಹಿಂದಿನ ಸೆನ್ಸಸ್. ಅವಾಗ ಅಂಕಿಅಂಶಗಳು ಏನಿತ್ತು, ಹೇಗಿತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಅವಾಗ ಈ ಫ್ಯಾಕ್ಟರ್ ಅನ್ನ, ಈ ಡೇಟಾ ಪಾಯಿಂಟ್ ಅನ್ನೇ ನಾವು ಕಲೆಕ್ಟ್ ಮಾಡ್ಕೊಂಡಿಲ್ಲ ಅಲ್ವಾ? ಸೊ ಅದರಿಂದ ಏನೇ ಇದ್ರು ಕೂಡ ಅವ್ರಿಗೆ ಎಲ್ಲರಿಗೂ ಮಾತಾಡ್ಬಿಟ್ಟು ಈ ತೀರ್ಮಾನಕ್ಕೆ ಬಂದಿರೋದಲ್ಲ. ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಹಂಗೆ ಬಂತ, ಕ್ಯಾಬಿನೆಟ್ನಲ್ಲಿ ಹಂಗೆ ಪಾಸ್ ಮಾಡಿದ್ವಾ? ನಾನು ಹೇಳ್ತಾ ಇದ್ದೀನಲ್ವಾ, CM ಕಚೇರಿನಲ್ಲಿ 4 ತಾಸು ಎಲ್ಲರೂ ಚರ್ಚೆ ಮಾಡಿದ್ದೀವಿ. ಅದಾದ್ಮೇಲೆ ತಾನೇ ಗವರ್ನರ್ ಹತ್ರ ಹೋಗಿದ್ದು. ಗವರ್ನರ್ ಹತ್ರ ಹೋಗ್ಬಿಟ್ಟು ನಾವೇನು ಬಿಲ್ ತಡೆ ಹಿಡಿ ಅಂತ ಹೇಳಿದ್ವಾ? ದಯವಿಟ್ಟು ಸ್ವಾಮಿ ಸಿಗ್ನೇಚರ್ ಮಾಡಿಬಿಟ್ಟು ಕೊಡಿ, ನಮ್ಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ತಾನೇ ಅವರು ಸೈನ್ ಮಾಡಿರೋದು. ಟೆಲ್ ಮಿ, ನಮ್ಮ ಬದ್ಧತೆಗೆ ಹೇಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾರನ್ನ? ಈಗ ಈ 15% ಇದೆ ಅನ್ನೋದು ಪ್ರಶ್ನೆ ಇದೆ. ನೋಡಿದ್ರೆ ಅದೇ ಕೇಳ್ತಾ ಇರೋದಲ್ಲ. ಈಗ ಆಲ್ರೆಡಿ ಎವ್ರಿಥಿಂಗ್ ಇಸ್ ಚಾಲೆಂಜ್. 6 ಕೇಸ್ ಇದೆ ಸ್ವಾಮಿ, 6 ರಿಟ್ ಪೆಟಿಷನ್ಸ್ ಇದೆ. ಅದನ್ನ ಒಂದಕ್ಕೊಂದು ನೀವು ಹೊತ್ಕೊಂಡು ಹೋದ್ರೆ ನಮ್ಮ ಮಕ್ಕಳ ಭವಿಷ್ಯ ಹೇಗೆ ಕಟ್ಟೋದು? ನಾವು ಬರೀ ಒಂದು ಸಮಾಜದಲ್ಲ, ಎಲ್ಲರದ್ದು ಜವಾಬ್ದಾರಿ ಅಲ್ಲ ನಮ್ದು. ಹೌದು, ಹೆಚ್ಚು ನಮ್ಮ ಸಮಾಜದ ಮೇಲೆ ಇರ್ಬೇಕು. ಯಾಕಂದ್ರೆ ನಮ್ಮ ಸಮಾಜಗಳು ಏನೋ ವಂಚಿತರಾಗಿದ್ದಾರೆ. ಸಮಾಜದ ಏನು ಈ ವ್ಯವಸ್ಥೆಯಲ್ಲಿ ಅಡಿಪಾಯನಲ್ಲೂ ಇಲ್ಲ. ಆದ್ರೆ ಒಮ್ಮತದ ನಿರ್ಧಾರಕ್ಕೆ ಬರಕ್ಕಾಗ್ತಿಲ್ಲ ಸರ್ ನಾಯಕರುಗಳು. ಯಾವುದು ಸರ್? ಇದೇ ವಿಚಾರ. ಸಿ ವಾಟ್ ಎವರ್ ಇಟ್ ಈಸ್, ನಾನು ಅದೇ ಹೇಳ್ತಾ ಇದ್ದಿಲ್ಲಲ್ಲ. ಯು ನೀಡ್ ಅ ಕಾನ್ಸ್ಟಿಟ್ಯೂಷನಲ್ ಸೊಲ್ಯೂಷನ್ ಫಾರ್ ದಿಸ್. ಯು ನೀಡ್ ಅ ಲೀಗಲ್ ರೆಸಲ್ಯೂಷನ್ ಫಾರ್ ದಿಸ್. ಈಗ ಇಷ್ಟೆಲ್ಲ ಇವ್ರು ಬಿಜೆಪಿ ನಾಯಕರು ಮಾತಾಡ್ತಾ ಇದಾರಲ್ಲಪ್ಪ. ಒಂದು ಬಿಜೆಪಿ ರಾಜ್ಯದಲ್ಲಿ ಇದು ಮಾಡ್ತಾ ಇದ್ದಾರ? ಒಂದು ಬಿಜೆಪಿ ರಾಜ್ಯದಲ್ಲಿ ಇವರು ಕೊಂಡಾಡ್ತಾರಲ್ಲಪ್ಪ. ಇವ್ರು ಹೇಳ್ತಾರಲ್ಲ, ಇಡೀ ಭಾರತದಲ್ಲಿ ಬರೀ 2 ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್, 3 ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್, ಮಿಕ್ಕಿದೆಲ್ಲ ಕಡೆ ಬಿಜೆಪಿ ಇದೀವಿ ಅಂತ ಎದೆ ತಟ್ಟು ಹೇಳ್ತಾರಲ್ಲ. ಯಾವ ಬಿಜೆಪಿ ರಾಜ್ಯದಲ್ಲಿ ಮಾಡಿದಾರೆ? SCP TSP ಹಣ ಮೀಸಲಿಟ್ಟಿದಾರ ಅವರ ಜನಸಂಖ್ಯೆಗೆ ಅನುಗುಣವಾಗಿ? ಒಂದು ರಾಜ್ಯದಲ್ಲಿ ತೋರಿಸ್ಬಿಡಿ. ಬಿಜೆಪಿ ರಾಜ್ಯದಲ್ಲಿ ಇಂಟರ್ನಲ್ ರಿಸರ್ವೇಶನ್ ಅದು ಮಾಡಿದಾರ? ಅಲ್ಲಿ ಯಾಕೆ ಆಗ್ತಾ ಇಲ್ಲ ಈ ಸಮಸ್ಯೆಗಳು? ಸರ್, ಈಗ ರಾಜ್ಯದ ನಾಯಕತ್ವ ನಿರೀಕ್ಷೆಯಲ್ಲಿರೋ ದಲಿತ ಸಮುದಾಯಕ್ಕೆ ಇದು ಒಳ ಮೀಸಲಾತಿ ಜಟಾಪಟಿ ಹಿನ್ನಡೆ ತರಲ್ವಾ ಸರ್? ನೋಡಿ, ಇದಕ್ಕೆ ಏನು ಸಮಸ್ಯೆ ಇಲ್ಲ. ದಲಿತ ನಾಯಕತ್ವಕ್ಕೆ ಯಾವುದೇ ರೀತಿಯಾದಂಥ ಹಿನ್ನಡೆ ಇಲ್ಲ. ನಮ್ಮ ಲೀಡರ್ ಪರಮೇಶ್ವರ್ ಅವರು ಇದ್ದಾರೆ, ಮುನಿಯಪ್ಪ ಸಾಹೇಬರು ಇದ್ದಾರೆ, ಮಾಧವಪ್ಪ ಸಾಹೇಬರು ಇದ್ದಾರೆ. ನೀವು ನಂಗೆ ನಾಯಕರಾಗಿ ಒಪ್ಕೊಂಡಂಗಿದ್ರೆ ನಾನು ರೆಡಿ ಇದ್ದೀನಿ ಸರ್. ಇನ್ನೊಂದು ಸಿಗುತ್ತೆ, ಕುಮಾರಸ್ವಾಮಿ ಅವರು ಗಂಭೀರ ಆಪಾದನೆ ಫೋನ್ ಟ್ಯಾಪಿಂಗ್ ಬಗ್ಗೆ ಸರ್. ಒಂದು ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಬಣ ರಾಜಕೀಯವನ್ನ ಆ ಮೂಲಕ ಕಂಟ್ರೋಲ್ ಮಾಡಕ್ಕೆ ಮಾಹಿತಿ ತಗೊಳ್ಳೋದು ಅವರ ಫೋನ್ ಕೂಡ ಆಗ್ತಿದೆ. ಮತ್ತೆ ದಿನ ಅಮಿತ್ ಶಾ ಪಕ್ಕದಲ್ಲೇ ಕೂತ್ಕೊಂತಾರಲ್ಲ ಸರ್, ಕ್ಯಾಬಿನೆಟ್ನಲ್ಲಿ ಇರ್ಬೋದು, ಅಲ್ಲಿ ಇಲ್ಲಿ ದಿನ ಸಿಗ್ತಾರಲ್ಲ ಡೆಲ್ಲಿನಲ್ಲಿ. ಕೇಳ್ಕೊಳ್ಳಿ, ಇದು ಪೆಗಾಸಸ್ ಮಾಡಿದ್ ಅವರ ರೈಲ್ವೆ ಮಂತ್ರಿಗಳನ್ನೇ ಟ್ಯಾಪ್ ಮಾಡಿದಂಥ ಬಿಜೆಪಿ ಸರ್ಕಾರ. ಸುಮ್ಮನೆ ಹಿಂಗೆ ನೋಡಿ, ಒಬ್ಬ ಸೀನಿಯರ್ ಲೀಡರ್ ಆಗಿ, ಮಾಜಿ ಮುಖ್ಯಮಂತ್ರಿಗಳಾಗಿ, ಕೇಂದ್ರ ಸಚಿವರಾಗಿ ಹಿಂಗೆಲ್ಲ ಸಾಕ್ಷಿ ಇರಲಾರ್ದೆ ಮಾತಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ? ಸಿ, ಇಟ್ಸ್ ಎ ಸೀರಿಯಸ್ ಕ್ರೈಮ್ ದಟ್ ಈ ಸ್ಪೀಕಿಂಗ್ ಆಫ್. ಬಿಜೆಪಿ ಆರ್ ಅಶೋಕ್ ಅವ್ರು ಇರ್ಬೋದು, ಕುಮಾರಸ್ವಾಮಿ ಅವ್ರು ಇರ್ಬೋದು, ಯಾರೇ ಇರ್ಬೋದು, ಎಲ್ಲಿ ಏನು ಹೇಗೆ ಅಂತ ಹೇಳಿದ್ರೆ ಗೊತ್ತಾಗ್ತದೆ. ಈಗ ಶಕ್ತಿ ನಮ್ಗಿದ್ರೆ ಯಾರ್ದು ಮಾಡ್ತಾ ಇದ್ವಿ ನಾವು ಹೇಳಿ? ಪಾಪ ಅವ್ರಿಗೆ ಯಾಕೆ ತರ್ತೀವಿ? ಇನ್ನ ದೊಡ್ಡ ಮೀನುಗಳವೆ. ಮೇಲೆ ನಡೆದಂತ ಕೇಸ್ ಪರೀಕ್ಷೆಯಲ್ಲಿ ಅಕ್ರಮ ಒಂದೇ ಫ್ಯಾಮಿಲಿ 2-3 ಜನ ಕೇಸ್ ಆಯ್ಕೆ ಹೆಚ್ಚು ಮಾಹಿತಿ ಇಲ್ಲ ನಮ್ಗೆ. ಆದ್ರೆ ಒಂದು ಮಾತ್ರ ನಾನು ಹೇಳಕ್ ನಾನು ಬಯಸ್ತಾ ಇದ್ದೀನಿ, ಈ ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿ ಮತ್ತೆ KPSC ಪರೀಕ್ಷೆಗಳಲ್ಲಿ ಅಕ್ರಮ ನಡಿಬಾರ್ದು ಅಂದ್ಬಿಟ್ಟು ಕಾಯ್ದೆ ಮಾಡಿರೋದು ನಮ್ಮ ಸರ್ಕಾರ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್
ಇನ್ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಅಂತ ಆ್ಯಕ್ಟನ್ನೇ ತಂದಿದ್ದು ನಮ್ಮ ಸರ್ಕಾರ 1 ವರ್ಷದ ಹಿಂದೆ. ಅದೇನೇ ಇದ್ರೂ ಕೂಡ ಆ್ಯಕ್ಟ್ ಪ್ರಕಾರ ನಾವು